ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಹೊಸ ಟಾಪಿಕ್ ಯಾವುದು ಅಂದರೆ, ನಾನು ನಿನ್ನೆ ಹೇಳಿದಂಥ ಟಾಪಿಕಲ್ಲಿ ಮಾರ್ನಿಂಗ್ 1 hour ನಿಮಗೆ ಅಂತ ಕೊಡಿ ಅಂತ ಹೇಳಿದ್ನಲ್ಲ, ಆ 1 hour ಕೊಡೋದ್ರಲ್ಲಿ ಕೆಲವೊಂದು ಭಾಗಗಳನ್ನು ಮಾಡ್ಬೋದು. ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ದರ್ ಇಸ್ ಒನ್ ಸೇವಿಂಗ್ ಕಾಲ್ಡ್ ಸೇವಿಯರ್ ಅನ್ನೋ ಸೇವಿಂಗ್ ಇದೆ. ಏನು ಸೇವ್ ಮಾಡ್ತಿದ್ದೀರಾ? ಸೊ ನಾವು ಟೈಮನ್ನು ಎಷ್ಟು ಸೇವ್ ಮಾಡ್ತಾ ಹೋಗ್ತೀವೋ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಗಳನ್ನು ತರ್ಕೋಬೋದು. ಸೊ ಈ ಸೇವರಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗ ಮೀ ಟೈಮ್ ಅನ್ನೋದು ಅರ್ಲಿ ಮಾರ್ನಿಂಗ್ ನಿಮಗೆ ಅಂತ ನೀವು 1 hourನ ಕೊಡಿ. ಇಲ್ಲ ಅಂದರೆ ರಾತ್ರಿ 1 hour ನಿಮಗೆ ಅಂತ ಕೊಡಿ. ಡಿಸ್ಟ್ರಾಕ್ಷನ್ಸ್ ಯಾವುದು ಕೂಡ ಇರಬಾರ್ದು, ಯಾರು ನಿಮ್ಮನ್ನು ಎದುರಿಸೋ ಥರನೂ ಇರಬಾರ್ದು. ನಿಮಗೆ ನೀವೇ ಎದ್ದು ಮಾಡಬೇಕು. ಆ್ಯಂಡ್ ಫೋನ್ಸ್ ಬರಬಾರ್ದು, ಮೆಸೇಜಸ್ ಇಮೇಲ್ಸ್ ಯಾವುದು ಬರಬಾರ್ದು. ಬೆಳಿಗ್ಗೆ 1 hour ನಾನು ಇದೇನೂ ಮಾಡಲ್ಲ, ಚೆಕ್ಕೇ ಮಾಡಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಟೈಮ್ನ ನೋಡ್ತೀನಿ, ಅಥವಾ ಇಲ್ಲ ಅಂದರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀನೋ ಅಲ್ಲಿಂದ 1 hour ನನಗೆ ಅಂತ ಕೊಟ್ಕೋತೀನಿ ಅಂತ ಯೋಚನೆ ಮಾಡಿ. ಸೊ ಆ 1 hour ಏನೆಲ್ಲ ಮಾಡಬೇಕು, ನಾನು ಕಳೆದ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ದರೆ ಸೊಲ್ಯೂಷನ್ ನೋಡ್ತೀವಿ. ಏನೂ ಪ್ರಾಬ್ಲಮ್ ಇಲ್ವಾ, ಒಂದು 5 ರಿಂದ 6 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳಿ. ನಮ್ಮ ಮೈಂಡನ್ನು ಕಾಮ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮಾರ್ನಿಂಗ್ ನಾವು ಸೈಲೆಂಟಾಗಿ ಇದ್ದರೆ, ಮೌನ ವ್ರತವನ್ನು ಪಾಲಿಸಿದ್ರೆ ಅಥವಾ ಸೈಲೆಂಟ್ ಆಗಿದ್ದರೆ ದಿನ ಪೂರ್ತಿ ಕಾಮಾಗಿ ಇರುತ್ತೆ. ಮೈಂಡನ್ನು ಸೈಲೆಂಟ್ ಆಗಿರೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದಲ್ಲ ಒಂದು ಲೂಪ್ಸ್ಗಳು ಬರ್ತಾ ಇರುತ್ತೆ. ಟು ಅವಾಯ್ಡ್ ಆಲ್ ದಿಸ್ ಲೂಪ್ಸ್, ಆಲ್ ಯು ಕ್ಯಾನ್ ಡೂ ಇಸ್ ಸೈಲೆಂಟ್. ಬೆಳಿಗ್ಗೆ ಎದ್ದಿದ ತಕ್ಷಣ 6 ನಿಮಿಷ ಏನು ಮಾಡಬೇಡಿ, ಸುಮ್ಮನೆ ಕೂತಿರೋ ಹತ್ರನೇ ಕಣ್ಣು ಮುಚ್ಕೊಂಡು ನಿಮ್ಮ ಥರ್ಡ್ ಐ ಹತ್ರ ಅಥವಾ ಈ ಆಜ್ಞಾ ಚಕ್ರದ ಹತ್ರ ಒಂದು ವಿಜುವಲೈಸೇಷನ್ ಅಥವಾ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಆ್ಯಂಡ್ ದೆನ್ ಯು ಸ್ಟಾರ್ಟ್. ಇವತ್ತಿನ ದಿನ ಹೇಗಿರಬೇಕು, ಆ ಥಾಟ್ಸು ಬೇಡ, ಏನು ಬೇಡ. ಸೈಲೆಂಟಾಗಿ ನಿದ್ದೆಗಳನ್ನಲ್ಲೇ ಸುಮ್ಮನೆ ಹೀಗೆ ಕಾನ್ಸಂಟ್ರೇಟ್ ಮಾಡ್ತಾ ಬಂದಾಗ ನಿಮಗೆ ಗೊತ್ತಂದರೆ ಆ ಮೈಂಡ್ ಅನ್ನೋದು ಕಾಮ್ ಆಗ್ತಾ ಬರುತ್ತೆ. ಒಂದು ದಿವಸ ಒಂದು ಥಾಟ್ ಬರ್ಬೋದು, ಫಸ್ಟ್ ಡೇ 1000 ಥಾಟ್ಸ್ ಬರ್ಬೋದು, ಸೆಕೆಂಡ್ ಡೇ 500 ಥಾಟ್ಸ್ ಬರ್ಬೋದು. ಹಾಗೆ ಗ್ರ್ಯಾಜುಯಲಿ ಒಂದೊಂದೇ ಥಾಟ್ಸ್ ಕಮ್ಮಿ ಆಗ್ತಾ ಬಂದು ನಲ್ಲಿಫೈ ಆಗ್ತಾ ಬರುತ್ತೆ. ಇಟ್ ಟೇಕ್ಸ್ ಟೈಮ್, ಬಟ್ ಇಟ್ ವಿಲ್ ವರ್ಕ್. ಅದಾದ ನಂತರ ಸೈಲೆಂಟ್ ಆಗಿದ್ದ ನಂತರ ಅಫರ್ಮೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಬೂಸ್ಟ್ ಮಾಡ್ಕೊಳ್ಳೋ ಅಂಥ ವಂಡರ್ಫುಲ್ ರೆಮಿಡಿ ಇದು. ಯಾಕೆ ಅಂದರೆ, ಯಾರೋ ಬಂದು ನಮಗೆ ನೀವು ಚೆನ್ನಾಗಿದ್ದೀರಾ ಅಥವಾ ನೀವು ಹೆಲ್ದಿಯಾಗಿದ್ದೀರಾ, ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳೋದಕ್ಕಿಂತ ನಾವೇ ನಮ್ಮಲ್ಲಿ ಸ್ಟ್ರಾಂಗ್ ಆಗಿದ್ದೀವಿ, ಹ್ಯಾಪಿ ಆಗಿದ್ದೀವಿ, ಹೆಲ್ದಿ ಆಗಿದ್ದೀವಿ ಅಂತ ಹೇಳ್ಕೊಂಡ್ರೆ ಆ ವರ್ಡ್ಸೇ ಚೇಂಜ್ ಆಗುತ್ತೆ. ಯಾಕೆ ಅಂದರೆ, ನಿಮ್ಮನ್ನು ನೀವು ರೆಕಗ್ನೈಸ್ ಮಾಡ್ಕೊಳ್ತಾ ಹೋದರೆ, ನಿಮ್ಮನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋದರೆ, ಇನ್ನೊಬ್ಬರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು ಅಥವಾ ಮೋಟಿವೇಟ್ ಮಾಡಬೇಕು ಅನ್ನೋದು ನೆಸಸರಿ ಆಗಲ್ಲ. ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಫೀಲಿಂಗ್ ಯುವರ್ ಸೆಲ್ಫ್, ಯು ಆರ್ ಫುಲ್, ಯು ಆರ್ ಹ್ಯಾಪಿ, ಯು ಆರ್ ಹೆಲ್ದಿ, ಯು ಆರ್ ಸ್ಟ್ರಾಂಗ್, ಯು ಆರ್ ವೆಲ್ದಿ, ಯು ಆರ್ ಪ್ರಾಸ್ಪರಸ್ ಅಂತ ಈ ಎಲ್ಲ ಪಾಸಿಟಿವ್ ವರ್ಡ್ಸ್ಗಳು ಹೇಳೋದ್ರಿಂದ ಆ ವೈಬ್ರೇಷನ್ನೇ ಬೇರೆ. ಯಾರಾದರೂ ನಿಮ್ಮನ್ನು ಹೀಯಾಳಿಸಿದ್ರೆ ಹೇಗಿರುತ್ತೆ ಹೇಳಿ? ಯಾರೋ ನಿಮ್ಮನ್ನು ದೂಷಿಸಿದ್ರೆ, ಬೈದರೆ ಏನನ್ಸುತ್ತೆ? ಯಾವಾಗೂ ನನ್ನ ಬೈತಾನೆ, ಯಾವಾಗೂ ಹೀಗೆ ಮಾಡ್ತಾನೆ, ನೋಡು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಅದೇ ಒಬ್ಬ ಮನುಷ್ಯ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರೆ, ಹೊಗಳಿದ್ರೆ 4 ಜನರಲ್ಲಿ, ಆ ಮೂಮೆಂಟಲ್ಲಿ ಆ ಎನರ್ಜಿನ ಯೋಚನೆ ಮಾಡ್ತಾ ಹೋಗಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ. ದ ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಟು ಯುವರ್ ಸೆಲ್ಫ್. ನೀವು ಯಾವಾಗ ನಿಮ್ಮನ್ನು ನೀವು ಫುಲ್ಫಿಲ್ ಅಂತ ಅನ್ಕೋತೀರೋ, ನೀವು ಯಾವಾಗ ನೀವು ಹ್ಯಾಪಿ ಆಗಿದ್ದೀರಾ ಅಥವಾ ಖುಷಿಯಾಗಿದ್ದೀರಾ, ಈ ಪಾಸಿಟಿವ್ ವರ್ಡ್ಸ್ಗಳನ್ನು ವೆಲ್ದಿ ಆಗಿದ್ದೀರಾ ಅಂತ ಹೇಳ್ಕೊಳ್ತಾ ಹೋಗ್ತಿರೋ, ನಿಮ್ಮ ಮೈಂಡು ಹಾಗೇ ಫೋಕಸ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಬೇಸಿಕಲಿ ಯುವರ್ ನ್ಯೂರೋ ಪ್ಯಾಟ್ರನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಮ್ಮ ಬ್ರೈನಲ್ಲಿ ಹೊಸದಾಗಿರುವಂತಹ ನ್ಯೂರೋ ಪ್ಯಾಟ್ರನ್ಸ್ನ ಎಷ್ಟು ಕ್ರಿಯೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಾವು ಮೆಂಟಲಿ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇರ್ಬೋದು. ಅದೇ ನಾವು ಹಳೇ ನ್ಯೂರೋ ಪ್ಯಾಟ್ರನ್ಸಲ್ಲೇ ಹೋಗ್ತಾ ಇದ್ದರೆ, ಈಗ ಕಾರ್ಬನ್ ಕಾಪಿನೇ ತೊಗೊಳ್ಳಿ, ಒಂದು ಸಲ ಲೈಟಾಗಿ ಪ್ರೆಸ್ ಮಾಡಿದಾಗ ಇಂಪ್ರಿಂಟ್ ಬಿದ್ದೇ ಬರುತ್ತೆ. ಅದೇ ನಾವು ಜಾಸ್ತಿ ಬೀಳ್ತಾ ಹೋದಾಗ
ಕಾರ್ಬನ್ ಕಾಪಿನೇ ಕಿತ್ತೋಗ್ತಾ ಬರುತ್ತೆ ಆ್ಯಂಡ್ ಹಚ್ಚಾಗಿ ಉಳಿದುಬಿಡುತ್ತೆ. ಟು ಅವಾಯ್ಡ್ ಆ ಹಚ್ಚುಗಳನ್ನು ಅಳಿಸ್ಬೇಕು, ಹಳೆಯ ಮೆಮೊರೀಸ್ನ ಅಳಿಸ್ಬೇಕು ಅಂದರೆ ಹೊಸ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಆ ರೀಸನ್ಗೋಸ್ಕರನೇ ಅಫರ್ಮೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನೀವು ನಿಮ್ಮನ್ನು ಖುಷಿಯಾಗಿ ಇದ್ದೀವಿ, ಖುಷಿಯಾಗಿ ಇಟ್ಕೋತೀವಿ ಅಂತ ಅನ್ನಿಸ್ದಾಗ ಮಾತ್ರ ನಿಮ್ಮ ಸರೌಂಡಿಂಗ್ ಅಥವಾ ನಿಮ್ಮ ಸುತ್ತಮುತ್ತ ಖುಷಿಯಾಗಿ ಇರುತ್ತೆ. ಸೊ ಅಫರ್ಮೇಷನ್ ಆಯಿತು, ಸೈಲೆನ್ಸ್ ಆಯಿತು, ಅಫರ್ಮೇಷನ್ ಆಯಿತು. ನೆಕ್ಸ್ಟು ವಿಜುವಲೈಸೇಷನ್. ಈ ಟೆಕ್ನಿಕ್ ಬಂದು ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ವಿಜುವಲೈಸ್ ಹೌ ಯುವರ್ ಲೈಫ್ ಶುಡ್ ಬಿ ಆ್ಯಂಡ್ ಹೌ ಯುವರ್ ಡೇ ಶುಡ್ ಬಿ. ಸೊ ಡಿಫೈನ್ ಹೌ ಯುವರ್ ಡೇ ಶುಡ್ ಬಿ ಅಂತ. ಹೇಗಿರಬೇಕು ನನ್ನ ದಿವಸ ಇವತ್ತು ಅಂತ. ಎಲ್ಲರೂ ಖುಷಿಯಾಗಿರಬೇಕು, ನಾನು ಖುಷಿಯಾಗಿರಬೇಕು, ನನ್ನ ಸರೌಂಡಿಂಗ್ ಖುಷಿಯಾಗಿರಬೇಕು, ನನ್ನ ಸರೌಂಡಿಂಗ್ಗೆ ನಾನು ಹೆಲ್ಪ್ ಮಾಡುವಂಥ ಸ್ಥಿತಿಯಲ್ಲಿ ಇರಬೇಕು, ಸರ್ವಿಸ್ ಮಾಡುವಂತಹ ಸ್ಥಿತಿಯಲ್ಲಿ ಇರಬೇಕು ಆ್ಯಂಡ್ ಇವತ್ತು ಎಲ್ಲ ಕಡೆನೂ ಒಂದು ಪಾಸಿಟಿವ್ ವೈಬ್ ಇರಬೇಕು, ಒಂದು ಖುಷಿಯಾದ ವಾತಾವರಣ, ನೆಮ್ಮದಿಯ ವಾತಾವರಣ ಇರಬೇಕು ಅನ್ನೋದನ್ನು ವಿಜುವಲೈಸ್ ಮಾಡ್ತಾ ಬನ್ನಿ. ಆ್ಯಂಡ್ ಪ್ರತಿನಿತ್ಯ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ನಿಮ್ಮ ಗೋಲ್ಸ್ ಕಡೆ ನಿಮ್ಮ ಗಮನ ಹೋಗೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಜಂಜಾಟದಲ್ಲಿ ಅಲ್ಲೇ ಸಿಕ್ಕಾಕೊಂಡು ಕೊಳಿತಾ ಇದ್ದರೆ, ಅಲ್ಲೇ ನಿಂತ್ಕೊಂಡೇ ಜಾಗದಲ್ಲಿ ಇದ್ದರೆ ಕೊಳ್ತು ಹೋಗ್ತಾ ಬರುತ್ತೆ. ಈಗ ಒಂದು ಗಿಡವನ್ನು ಅಥವಾ ಒಂದು ಬೇರನ್ನ ತೆಗೆದುಕೊಂಡು ಬಂದು ನೀರಲ್ಲಿ ಎಷ್ಟು ದಿನದ, ಒಂದು ಕಡ್ಡಿಯನ್ನು ತೆಗೆದುಕೊಂಡ್ಬಂದು ನೀರಲ್ಲಿ ಎಷ್ಟು ದಿನದವರೆಗೂ ಇಡಬೇಕು ಅಂದರೆ ಬೇರು ಬಿಟ್ಕೊಂಡು ಒಂದು ಎಲೆ ಬರೋವರೆಗೂ ಅಷ್ಟೇ ಇಡಬೇಕು. ಇನ್ನೂ ಜಾಸ್ತಿ ಇಡ್ತಾ ಹೋದರೆ ಕೊಳ್ತೋಗ್ತಾ ಹೋಗುತ್ತೆ. ಹಾಗೆ ನಾವು ಹೊಸ ವಿಚಾರಗಳನ್ನು ಅಥವಾ ಹೊಸ ಆಲೋಚನೆಯ ಕಡೆ ಗಮನವನ್ನು ಹರಿಸ್ಬೇಕು. ಇಲ್ಲ ನಿತ್ಯದ ಕಡೆನೇ ಹಳೆಯ ವಿಚಾರಗಳೇ, ಹಳೆಯ ವಿಷಯಗಳೇ ಮಾತಾಡ್ತಾ ಇದ್ದರೆ ಅಲ್ಲೇ ಇರ್ತೀವಿ, ಒಂದು ಹೆಜ್ಜೆನೂ ಕೂಡ ಮುಂದೆ ಹೋಗೋದಕ್ಕಾಗಲ್ಲ. ಸೊ ಒಂದು ಹೆಜ್ಜೆ ಮುಂದೆ ಹೋಗಬೇಕು, ನನ್ನ ಜೀವನ ಸುಂದರವಾಗಿರಬೇಕು, ನಾಳೆಯ ಗೋಲ್ಸ್ ಕಡೆ, ನನ್ನ ಜೀವನದ ಧ್ಯೇಯದ ಕಡೆ, ಗೋಲ್ಸ್ ಕಡೆ ಹೋಗಬೇಕು ಅಂದರೆ ಖಂಡಿತವಾಗೂ ನೀವು ವಿಜುವಲೈಸ್ ಮಾಡಬೇಕಾಗುತ್ತೆ. ವಿಜುವಲೈಸೇಷನ್ ಫಸ್ಟಲ್ಲಿ ಕಷ್ಟ ಆಗ್ಬೋದು, ಬಟ್ ಹೇಗೆ ವಿಜುವಲೈಸ್ ಮಾಡೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಆ್ಯಪಲ್ ಅಂತ ತೆಗೆದುಕೊಳ್ಳಿ. ಕಣ್ಣು ಮುಚ್ಕೊಂಡು ಆ್ಯಪಲ್ನ ನೆನೆಸ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಮ್ಯಾಂಗೋ ನೆನೆಸ್ಕೊಳ್ಳಿ. ನಿಮಗೆ ಗೊತ್ತಿರುವಂಥ ಆಬ್ಜೆಕ್ಟ್ಸ್ಗಳನ್ನೇ ಕಣ್ಣು ಮುಚ್ಕೊಂಡು ನೆನೆಸ್ಕೊಳ್ತಾ ಬನ್ನಿ. ಹಾಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು ದಿನ ನೆನೆಸ್ಕೊಂಡ್ರಿ, ಇನ್ನೊಂದು ದಿವಸ ಹೋಗಿ ತರೋ ಥರ ನೆನೆಸ್ಕೊಳ್ಳಿ, ಹೋಗಿ ಹುಡ್ಕೋ ಥರ ನೆನೆಸ್ಕೊಳ್ಳಿ, ಹಾಗೆ ಸಿಕ್ಕಿದ ನಂತರ ತಿನ್ನೋ ಥರ ನೆನೆಸ್ಕೊಳ್ಳಿ. ಹೀಗೆ ಒಂದು ಓವರ್ ಎ ಪೀರಿಯಡ್ ಆಫ್ 1 to 15 ಡೇಸ್ ಒಳಗೆ ನೀವು ಪ್ರತಿಯೊಂದು ವಿಷಯನೂ ಹೋಗಿ ಮಾಡೋ ಥರ ನೀವು ಅಂದ್ಕೊಳ್ತಾ ಬಂದಾಗ ನೀವು ಏನೇ ವಿಜುವಲೈಸ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ನಾವು ಹಿಂದಿನ ಕಾಲದಲ್ಲಿ ಕಥೆಯನ್ನು ಕೇಳಿ ಅಭ್ಯಾಸ ಅಲ್ವಾ. ಸೊ ಹೇಗೆ ಕಥೆಗಳನ್ನು ಹೇಳ್ತಾ ಇದ್ರು, ಒಂದಾನೊಂದು ಕಾಲ ಅಂದ ತಕ್ಷಣ ಕಾಲಕ್ಕೆ ಹೋಗ್ಬಿಡ್ತಾ ಇದ್ವಿ. ಅಲ್ಲಿ ಒಂದು ದೊಡ್ಡ ಮರ ಆಯಿತು, ಮರ ಬಂದ್ಬಿಡ್ತು ಕಣ್ಮುಂದೆ, ಅಲ್ಲಿ ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ವಿ, ಪಕ್ಷಿಗಳ ರಾಶಿ ಬಂದೇ ಬಿಡ್ತು. ಕರೆಕ್ಟಾ? ಹೀಗೆ ನಮ್ಮ ಜೀವನದಲ್ಲೂ ನಾವು ವಿಜುವಲೈಸೇಷನ್ ಮಾಡಬೇಕು ಅಂದರೆ ವೆರಿ ಇಂಪಾರ್ಟೆಂಟ್ ಥಿಂಗ್. ಕಣ್ಣು ಮುಚ್ಕೊಂಡು ಪ್ರತಿಯೊಂದು ವಸ್ತುಗೂ, ನಿಮಗೆ ಗೊತ್ತಿರೋ ವಸ್ತುಗಳನ್ನೇ ನೆನೆಸ್ಕೊಳ್ತಾ ಬನ್ನಿ. ಹೀಗೆ ನೆನೆಸ್ಕೊಳ್ತಾ ಬಂದಾಗ ಆ ಪಿಕ್ಚರ್ಗಳು ಮೂಡ್ತಾ ಬರುತ್ತಲ್ಲ, ಅದಕ್ಕೆ ಪ್ರತಿಯೊಂದು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ಈಗ ಕೆಲವರಿಗೆ ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ವಿಜುವಲೈಸ್ ಹೇಗೆ ಮಾಡೋದು ಮನೆ ಕಟ್ಟೋದನ್ನ? ಒಂದು ಮನೆಯನ್ನು ನೆನಪಿಸ್ಕೊಳ್ಳಿ. ಸುಂದರವಾಗಿರೋ ಮನೆಯನ್ನು ನೆನಪಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸುಂದರವಾದಂತಹ ಖಾಲಿ ಜಾಗವನ್ನು ನೆನೆಸ್ಕೊಳ್ಳಿ. ಖಾಲಿ ಜಾಗದಲ್ಲಿ ಒಂದು ಭವ್ಯವಾದಂಥ ಮನೆ ಬಂದರೆ ಹೇಗಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಮನೆಗೆ ನೀವು ಹೋದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಮನೆಗೆ ಹೋದಾಗ ಮನೆ ಫುಲ್ ಖಾಲಿ ಇರುತ್ತೆ. ಸೊ ಹೇಗೆ ಇಂಟೀರಿಯರ್ ಮಾಡೋದು? ನಿಮ್ಗೆ ಏನು ವಸ್ತು ಬೇಕು? ಸೋಫಾ ಬೇಕಾ? ತೆಗೆದುಕೊಂಡ್ಬಂದಿರಿ. ನಂತರ ಅಡುಗೆ ಮನೆ ಬೇಕು. ಹೊಟ್ಟೆ ಕೂತ್ಕೊಂಡಿದ್ದು ಮನೆಗೆ ಬಂದೆ, ಕೂತ್ಕೊಂಡೆ, ಹೊಟ್ಟೆ ಹಸಿತಾ ಇದೆ. ಸೊ ಅಡುಗೆ ಮನೆಗೆ ಹೋದೆ, ಹಾಲು ತೊಗೊಂಡೆ, ಕುಡಿದೆ. ನಂತರ ಸ್ವಲ್ಪ ಮಲ್ಕೋಬೇಕು ಅನ್ನಿಸ್ತು, ಬೆಡ್ರೂಮ್ಗೆ ಹೋದೆ. ನಿಮ್ಮ ಬೆಡ್ ಹೇಗಿರಬೇಕು ಡಿಸೈನ್ ಮಾಡ್ಕೊಳ್ಳಿ. ಸೊ ಹೀಗೆ ವಿಜುವಲೈಸೇಷನ್ ಅನ್ನೋದು ಪ್ರತಿಯೊಂದು ವಿಷಯನೂ ನೀವು ಏನನ್ನು ಬೇಕು ಅಂತ ಅನ್ಕೋತಿರೋ ಆ್ಯಡ್ ಆನ್ ಮಾಡ್ತಾ ಹೋಗಿ. ಸೊ ವಿಜುವಲೈಸ್ ಆಗ್ತಾ ಬರುತ್ತೆ. ಸೊ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಂಡರ್ಫುಲ್ ಥಿಂಗ್ ಟು ವಿಜುವಲೈಸ್. ಆಯಿತು, ಬೆಳಿಗ್ಗೆ ಎದ್ದೆ, ಸೈಲೆಂಟಾಗಿ ಕೂತ್ಕೊಂಡೆ, ಅಫರ್ಮೇಷನ್ ಆಯಿತು, ವಿಜುವಲೈಸೇಷನ್ ಆಯಿತು. ಈಗೇನು ಮಾಡೋದು? ಎಕ್ಸಸೈಸ್ ಮಾಡ್ತಾ ಹೋಗಿ. ಹಾಸಿಗೆಯಲ್ಲೇ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ, ಇಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಾಡ್ತಾ ಹೋಗಿ. ಸೊ ಎಕ್ಸಸೈಸ್ ಒಂದು 5 ರಿಂದ 6 ನಿಮಿಷ ಮಾಡ್ತಾ ಬನ್ನಿ. ನಂತರ
ಒಂದು ಬುಕ್ಕನ್ನು ತೆಗೆದುಕೊಂಡು ಎಕ್ಸಸೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆ ಅಂತ ಅಂದರೆ ಟು ಬಿಕಮ್ ಅ ವೆರಿ ಫ್ಲೆಕ್ಸಿಬಲ್ ಇನ್ ಯೋರ್ ಬಾಡಿ. ಸೊ ಒಬ್ಬ ಮನುಷ್ಯ ಎಷ್ಟು ಫ್ಲೆಕ್ಸಿಬಲ್ ಆಗಿ ಬಾಡಿಯನ್ನು ಇಟ್ಕೋತಾನೋ ಮೈಂಡು ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಇರುತ್ತೆ. ದ ಮೂಮೆಂಟ್ ವೆನ್ ಯು ಬಿಕಮ್ ಅ ರಿಜಿಡ್, ನಿಮ್ಮ ಥಾಟ್ ಪ್ರೊಸೆಸ್ಸು ರಿಜಿಡ್ ಆಗ್ತಾ ಹೋಗುತ್ತೆ. ಯಾಕೆ ಫ್ಲೆಕ್ಸಿಬಲ್ ಆಗಿರಬೇಕು ಅಂದರೆ ಇದು ಇಲ್ಲ ಅಂದರೆ ಇನ್ನೊಂದು ತೆಗೆದುಕೊಳ್ತೀನಿ ಅನ್ನೋ ಅಕ್ಸೆಪ್ಟೆನ್ಸ್ ಇರುತ್ತಾ ಹೋಗುತ್ತೆ. ಇಲ್ಲ ಇದೇ ಬೇಕು ನನಗೆ. ಈಗ ಮಕ್ಕಳು ಚಾಕ್ಲೇಟ್ನ ಕೇಳ್ತಾರೆ, ಈ ಚಾಕ್ಲೇಟ್ ಇಲ್ಲ ಇನ್ನೊಂದು ಹೊತ್ಕೊ ಅಂದರೆ ತುಂಬ ಸಣ್ಣ ಮಕ್ಕಳಾದರೆ ಹೊತ್ಕೊಂಡ್ಬಿಡ್ತಾರೆ. ದೊಡ್ಡವರಾದರೆ ಇಲ್ಲ ನಾನು ತಿನ್ನೋದು ಅದೊಂದೇ ಚಾಕ್ಲೇಟು ಅದೇ ಬೇಕು ಅಂತ ಹಠ ಮಾಡ್ತಾರೆ. ಯಾಕೆ ಆ ಹಠ? ಚಾಕ್ಲೇಟೇ ಅಲ್ವಾ, ಸ್ವೀಟೇ ತಾನೇ ಕ್ರೇವಿಂಗ್ ಮಾಡ್ತಾ ಇದ್ದೀರಾ, ಅದು ಬಿಟ್ಟು ಬೇರೆ ಏನಾದರೂ ಕ್ರೇವ್ ಮಾಡ್ತಾ ಇದ್ದೀರಾ? ಇಲ್ಲ ತಾನೇ. ಸೊ ಸಣ್ಣ ಮಕ್ಕಳಿಗೆ ಅದು ಕೇವಲ ಚಾಕ್ಲೇಟ್ ಅಷ್ಟೇ. ಜಮ್ಸ್ ಅಂತ ಕೇಳಿದ್ರು, ಜಮ್ಸ್ ಅಷ್ಟೇ ಆಗಿರುತ್ತೆ. ಇಲ್ಲಪ್ಪ ಜಮ್ಸ್ ಥರ ಇರೋ ಇನ್ನೊಂದು ಕಲರ್ಫುಲ್ ಚಾಕ್ಲೇಟ್ ತೊಗೊಂಡ್ರು ಸುಮ್ಮನೆ ತೆಗೆದುಕೊಳ್ತಾರೆ. ಅವ್ರು ಇನ್ನೊಂದು ಮಾತು ಕೇಳಲ್ಲ. ಯಾಕೆ ಅಂದರೆ ಅವ್ರು ಅಷ್ಟು ಫ್ಲೆಕ್ಸಿಬಲ್ ಆಗಿರ್ತಾರೆ. ಬಾಡಿ ನೋಡಿ ಅವ್ರದ್ದು ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ. ಅವರನ್ನು ನಾವು ರಿಜಿಡ್ ಮಾಡ್ತಾ ಹೋಗ್ತೀವಿ. ಹೀಗೆ ಕುತ್ಕೋಬೇಕು, ಸ್ಟಿಪ್ ಆಗಿರಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಹೋಗ್ತೀವಿ. ಅದನ್ನು ಬಿಟ್ಟರೆ ಅವರು ಆರಾಮಾಗೇ ಇರ್ತಾರೆ. ಸೊ ಹೋಗಿ 1 hour ವರ್ಕೌಟ್ ಮಾಡಿ ಅಥವಾ ಒಂದು ಮ್ಯಾರಥಾನ್ ಮಾಡಿ, ರನ್ನಿಂಗ್ ಮಾಡಿ ಅಂತ ನಾನು ಹೇಳಲ್ಲ. ನಿಮ್ಮ ಬಾಡಿಗೆ ಯಾವ ಎಕ್ಸಸೈಸ್ ಈಸಿ ಅನಿಸುತ್ತೋ, ಫ್ಲೆಕ್ಸಿಬಲ್ ಅನಿಸುತ್ತೋ, ಮೂವ್ ಮಾಡಬೇಕು ಅನಿಸುತ್ತೋ, ಒಂದು 8 ಬರೆದು ಅದರಲ್ಲೇ ಒಂದು ವಾಕ್ ಮಾಡೋದೇ ಆಗಿರ್ಬೋದು, ಏನೇ ಆಗಲಿ ಒಂದು 15ರಿಂದ 20 ನಿಮಿಷ ಅದಕ್ಕೆ ಅಂತ ಕೊಡಿ. ಆ್ಯಂಡ್ ದೆನ್ ರೀಡಿಂಗ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಅಂದರೆ ಜೀವನದಲ್ಲಿ ರೀಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವ ವ್ಯಕ್ತಿ ಅಥವಾ ಯಾವ ಮನುಷ್ಯ ಪ್ರತಿನಿತ್ಯ ಓದುತ್ತಾ ಬರ್ತಾನೋ, ಕಲಿತಾ ಬರ್ತಾನೋ, ಅವನ ಜೀವನದಲ್ಲಿ ಒಂದು ಹೊಸ ಚೇಂಜಸ್ ಅನ್ನೋದು ಕಲಿತಾ ಬರ್ತಾನೆ. ಆ ನ್ಯೂರೋ ಪ್ಯಾಟ್ರನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಲರ್ನಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾಲೆಡ್ಜ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಎನಿ ಅದರ್ ವೆಪನ್. ಹಿಂದೆ ಎಲ್ಲ ಹೋಗಿ ಯುದ್ಧ ಮಾಡೋದಕ್ಕಿಂತ ಮುಂಚೆ ಈ ವಾದಗಳು, ತರ್ಕಗಳು ಅನ್ನೋ ಒಂದು ದೊಡ್ಡ ಸಮಾರಂಭನೇ ನಡೀತಾ ಇತ್ತಂತೆ. ಅಲ್ಲಿ ಒಬ್ರಿಗೊಬ್ರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ರಂತೆ. ವಾದದಲ್ಲಿ ಸೋತವರು ತನ್ನ ಸಾಮ್ರಾಜ್ಯ, ತನ್ನ ಗುರು ಪರಂಪರೆ ಅಥವಾ ತನ್ನಲ್ಲಿರುವಂಥದ್ದು ಎಲ್ಲನೂ ಗೆದ್ದಿರೋವಂಥವ್ರಿಗೆ ಕೊಟ್ಟು ಶರಣಾಗಬೇಕಿತ್ತಂತೆ. ಹಾಗಾಗಿ ಈ ಮಧ್ವಾಚಾರ್ಯರಾಗಿರ್ಬೋದು, ಶಂಕರಾಚಾರ್ಯರು ಆಗಿರ್ಬೋದು, ಈ ಸಿದ್ಧಾಂತಗಳನ್ನೆಲ್ಲ ಹೇಗೆ ಪ್ರತಿಪಾದಿಸಿದ್ರು, ಹೇಗೆ ಮಾಡಿದ್ರು ಅಂದರೆ ಈ ಥರ ಗೋಷ್ಠಿಗಳಲ್ಲೇ ಹೋಗಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ರು. ಮಂಡಿಸಿದ ನಂತರ ಅದು ಸರಿ, ಅದು ತಪ್ಪು ಅನ್ನೋದು ವಿಚಾರ ವಿನಿಮಯಗಳಾಗ್ತಾ ಇತ್ತು. ಅದಕ್ಕೆಲ್ಲ ಕಾರಣ ಎಲ್ಲಿ? ಓದೋದ್ರಿಂದ. ಸೊ ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಲರ್ನಿಂಗ್ ಎವ್ರಿ ಸಿಂಗಲ್ ಡೇ, ಎವ್ರಿ ಸಿಂಗಲ್ ಮಿನಿಟ್, ಏನಾದರೂ ಆಗಲಿ ಒಂದು ಪೇಜನ್ನಾದರೂ ಓದ್ತೀನಿ ಅಂತ ಅಂದ್ಕೊಳ್ಳಿ. ಪೇಪರ್ ಓದೋದ್ರಿಂದ ಇರ್ಬೋದು, ಬುಕ್ ಓದೋದ್ರಿಂದ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದ್ರಿಂದ ಆಗಿರ್ಬೋದು, ಯಾವುದೇ ರೀತಿಯಲ್ಲಾದರೂ ಒಂದು ವಿಷಯವನ್ನು ಪ್ರತಿನಿತ್ಯ ಕಲಿತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿರಲ್ಲ ಎಂಥ ಬದಲಾವಣೆ ಆಗಿರುತ್ತೆ ಅಂದರೆ, ಯಾರಾದರೂ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದರೆ ಆ ವಿಷಯ ನನಗೆ ಗೊತ್ತು ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂದು ರೀತಿಯಾದಂಥ ಖುಷಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಹೇಳುವಂಥದ್ದು, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೀಡ್ ಎವ್ರಿ ಡೇ, ಲರ್ನ್ ಎವ್ರಿ ಡೇ ಆ್ಯಂಡ್ ಮೇಕ್ ದ ಚೇಂಜಸ್. ಸೊ ಈ ಸೇವಿಯರ್ನ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಲೈಫು ತುಂಬ ಈಸಿಯಾಗಿ ಹೋಗ್ತಾ ಹೋಗುತ್ತೆ, ಸೇವ್ ಆಗ್ತಾ ಹೋಗುತ್ತೆ. ಸೇವಿಯರಲ್ಲಿ ಎಕ್ಸಸೈಸು, ರೀಡಿಂಗ್ನ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಮಾಡಿದ ನಂತರ ನಾನು ಒಂದು 10 ನಿಮಿಷ ಓದ್ತೀನಿ, ನಂತರ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತೀನಿ ಅಂದರು ಓಕೆ. ಅಥವಾ ಈ ಎಲ್ಲ ಪ್ಯಾಟರ್ನ್ಸ್ನ ನಿಮಗೆ ಇಷ್ಟ ಬಂದ ಹಾಗೆ ಚೇಂಜ್ ಮಾಡ್ಕೊಳ್ಳೋದ್ರಿಂದನೂ ಯು ಕ್ಯಾನ್ ಡೂ. ಬಟ್ ಓನ್ಲಿ ಒನ್ ಇಂಪಾರ್ಟೆಂಟ್ ಥಿಂಗ್, ನಾನು ಹೇಳಿದ ಆರ್ಡ್ರಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾನು ಹೇಳಿರೋದು ಕೇಳಿಸ್ಕೊಂಡಿರ್ತೀರಲ್ಲ, ಸೊ ಅದು ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಹಿಂಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾನು ಈ ಆ್ಯಕ್ರೋನಿಮ್ನ ಹೇಳಿದ್ದು. ಸೊ ಈ ಆ್ಯಕ್ರೋನಿಮ್ ಎಲ್ರಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಒಂದು ಜೀವನದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಕಲಿತಾ ಇದ್ದೀರಾ. ಇವತ್ತು ಒಂದು ಒಳ್ಳೆಯ ವಿಚಾರವನ್ನು ತಿಳಿಸಿದ್ದೀನಿ ಅನ್ನೋ ಸಾರ್ಥಕತೆ ನನಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗೋಣ. ಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು.